ನಮಸ್ಕಾರ. ಏನಿದು ಮೇಕಪ್ ಮಾಡೋದು ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ನಾನು ಇವತ್ತು ಮೇಕಪ್ಪಿಗೆ ಬಂದಿರೋದು ಇಲ್ಲೇ ಫಂಕ್ಷನ್ ಹಾಲ್ ಅಲ್ಲೇ ಇದೆ. ಇವತ್ತು ಈ ದೇವಸ್ಥಾನದ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ಬನ್ನಿ ಹೋಗೋಣ. ಇದೆ ನೋಡಿ ದೇವಸ್ಥಾನದ ತಲೆ ಬಾಗಿಲು. ಎಲ್ಲರೂ ದೇವ್ರ ಮುಂದೆ ತಲೆ ಬಗ್ಸೆ ಹೋಗ್ಬೇಕು ಅಂತ ತುಂಬ ಚಿಕ್ಕದಾಗಿ ಮಾಡಿದ್ದಾರೆ. ಇಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ, ಅಂದ್ರಾಳು. ಇವತ್ತು ನಾನು ತುಂಬ ಚಿಕ್ಕವಳು. ದೇವಸ್ಥಾನದ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆನೆ. ಅದಕ್ಕೆ ಒಬ್ಬರು ಮುಖ್ಯ ಅತಿಥಿನ ಕರ್ಕೊಂಡ್ಬಂದಿದ್ದೀನಿ. ನೋಡೋಣ ಅವ್ರು ಏನು ಹೇಳ್ತಾರೆ. 100% ನಿಜಾನೇ ಹೇಳ್ತಾರೆ, ಸತ್ಯನೇ ಹೇಳ್ತಾರೆ ಅಂತ ವ್ಯಕ್ತಿನ ಕರ್ಕೊಂಡ್ಬಂದಿದ್ದೀನಿ. ಬನ್ನಿ ಮಾತಾಡ್ಸೋಣ. ಅರ್ಚಕ್ರೆ ನಮಸ್ಕಾರ. ನಮಸ್ಕಾರ. ಇವತ್ತು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಬಂದಿದ್ವಿ. ಅದ್ರ ಬಗ್ಗೆ ಏನಾದರೂ ಒಂದು ಮಾಹಿತಿ ಕೊಡಬೇಕು. ದೇವಸ್ಥಾನ ಉದ್ಘಾಟನೆ ಯಾವಾಗ ಆಯಿತು? ಇದು ಸುಮಾರು ಜೋಳದ ಕಾಲದ ದೇವಸ್ಥಾನ. ಇದು ಮಧುಗಿರಿ ತಾಲೂಕು ಕುರುವಾರ ಹೋಬಳಿ ಅಂದ್ರಾಳು ಗ್ರಾಮದಲ್ಲಿ ಜಯಮಂಗಲಿ ನದಿ ತೀರದಲ್ಲಿ ಸ್ವಯಂಭೂದ್ಭವ ಆಗಿರೋ ದೇವಸ್ಥಾನ. ಇದು ಲಕ್ಷ್ಮೀ ರಂಗನಾಥ ಸ್ವಾಮಿ ಅಂತ ಇದಕ್ಕೆ ಹೆಸರಿದೆ. ಈ ದೇವಸ್ಥಾನವು ಜೋಳದ ಕಾಲದಲ್ಲಿ ಆಗಿತ್ತು. ಇದನ್ನು ಪ್ರತಿಷ್ಠಾಪನೆ ಮಾಡಿರೋದು ವಾದಿರಾಜ ಸ್ವಾಮಿಗಳು. ಮತ್ತು ಪಕ್ಕದಲ್ಲಿ ಹನುಮಂತ ಇದೆ, ಅದು ಮತ್ತು ಲಕ್ಷ್ಮೀ ರಂಗನಾಥ ಎರಡು 1432ನೇ ಇಸ್ವಿಯಲ್ಲಿ ಪ್ರತಿಷ್ಠಾಪನೆ ಆಗಿರೋದು. ಇದು ಪ್ರತಿ ವರ್ಷವೂ ಇಲ್ಲಿ ರಥೋತ್ಸವ ನಡೆಯುತ್ತೆ. ಅದು ಚೈತ್ರ ಶುದ್ಧ ಪಂಚಮಿ ದಿನ ರಥೋತ್ಸವ ನಡೆಯುತ್ತೆ. ಮತ್ತು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಕಲ್ಯಾಣೋತ್ಸವಗಳು, ಉತ್ಸವಗಳು ನಡೀತಾ ಇರುತ್ತೆ. ಮತ್ತು ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳಿರುತ್ತವೆ. ಮತ್ತು ಭಾದ್ರಪದ ಮಾಸದಲ್ಲಿಯೂ ಸುಮಾರು ದೇವಸ್ಥಾನದಲ್ಲಿ ಕೆಲಸಗಳು ನಡೆಯುತ್ತವೆ, ಕಲ್ಯಾಣೋತ್ಸವಗಳು ನಡೆಯುತ್ತವೆ, ಮದುವೆ ಕಾರ್ಯಗಳು ನಡೀತಾ ಇರುತ್ತವೆ. ಹಾಗಾಗಿ ಜನ ಈ ದೇವಸ್ಥಾನಕ್ಕೆ ತುಂಬ ಭಕ್ತಾದಿಗಳಿದ್ದಾರೆ. ಆ ಭಕ್ತಾದಿಗಳಿರೋದ್ರಿಂದ ಈ ದೇವಸ್ಥಾನ ತುಂಬ ಪ್ರಮುಖವಾಗಿದೆ. ಆದರೆ ಈ ಊರಿಗೆ ಬಸ್ ಕನ್ವೀನಿಯಂಟ್ ಇಲ್ಲ. ಮೇಯ್ನು ಬಸ್ ಕನ್ವೀನಿಯಂಟ್ ಇಲ್ಲ. 600 ವರ್ಷಗಳಾಗಿದೆ ಈ ದೇವಸ್ಥಾನ. ಸುಮಾರು 600 ವರ್ಷಗಳ ದೇವಸ್ಥಾನ. ಇಲ್ಲಿ ಬಸ್ ಕನ್ವೀನಿಯಂಟ್ ಇಲ್ಲದೆ ಈ ಭಕ್ತಾದಿಗಳು ಬರೋಕ್ಕೆ ಸರಿಯಾಗಿ ಅನುಕೂಲ ಇಲ್ಲ. ಇದಕ್ಕೆ ಗೌರ್ಮೆಂಟ್ನಿಂದ ಏನಾದರೂ ಇದಕ್ಕೆ ಇಲ್ಲಿ ಒಂದು ಬಸ್ ಕನ್ವೀನಿಯಂಟ್ ಮಾಡಿ ಅವರು ಏನೋ ಮನಸ್ಸು ಮಾಡಿದರೆ ಭಕ್ತಾದಿಗಳು ತುಂಬ ಜನ ಬರ್ತಾರೆ. ಆದರೂ ಸುತ್ತ ಅವ್ರವ್ರ ವೆಹಿಕಲ್ಗಳಲ್ಲಿ ತುಂಬ ಜನ ಬರ್ತಾರೆ. ಇಲ್ಲಿ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ, ಅವರವರ ಇಷ್ಟಾರ್ಥ ನೋಡ್ಕೊಂಡು ಹೋಗ್ತಾರೆ. ಹೀಗಾಗಿ ಈ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ ಆದರೂ ಈಗೆಲ್ಲ ಹೊಸದಾಗೆಲ್ಲ ಇದು ಮಾಡಿದ್ದಾರೆ, ಆಲ್ಟ್ರೇಷನ್ ಮಾಡಿ ತುಂಬ ಚೌಲ್ಟ್ರಿ ಮಾಡಿದ್ದಾರೆ. ಪಕ್ಕದಲ್ಲಿ ಸಮುದಾಯ ಭವನ ಮಾಡಿದ್ದಾರೆ. ಹೀಗಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ. ಈ ದೇವಸ್ಥಾನ ಎಷ್ಟು ಪುರಾತನ ಅಂದ್ರೆ ಟಿವಿ9ನಲ್ಲಿ ಈಗೂ ಟೈಪ್ ಪ್ರೋಗ್ರಾಮ್ ಅಲ್ಲೂ ಬಂದಿತ್ತು. ಅಷ್ಟು ಅರ್ಕೆಗಳೆಲ್ಲ ಹೊತ್ಕೊಂಡ್ರೆ ನಿಜ ಆಗುತ್ತೆ ಅನ್ನೋ ರೀತಿ ಎಲ್ಲ ಮಾಹಿತಿ ಇದೆ. ಇದರಲ್ಲಿ ತುಂಬ ನಾವು ನಮ್ಮ ತಲಾಂತರ ನಮ್ಮ ಮನೆತನದವರೇ ಬಂದಿರೋದಿಲ್ಲ. ಅರ್ಚನೆ ಮಾಡ್ಕೊಂಡು ನಮ್ಮದು 6ನೇ ತಲೆ. ಇಲ್ಲಿ ನಾನು 6ನೇ ಅವನು. ಹಿಂದೆ ನಮ್ಮ ತಾತ ಅವರು ಭೀಮಸೇನಾಚಾರ್ಯ ಅಂತ, ಅವರು ಹಳೆ ದೇವಸ್ಥಾನ ಇದ್ದಾಗ ಈ ದೇವರ ಬಾಗಿಲು ತೆಗೆದ್ರೆ ನಾಗರಾವ್ರದ ಮಲಗಿರೋದಂತ. ನಾನು ಪೂಜೆ ಮಾಡಲು ಬೇಡಪ್ಪ ಅಂದರೆ ಪಕ್ಕ ಕೊಟ್ಟವ್ರಂತ. ಮತ್ತು ಬಾಗಿಲಲ್ಲಿ ಇಟ್ಕೊಂಡು ರಂಗ ಅಂತ ಹೋಗಿದ್ರೆ ಒಳಗಡೆಗೆ ನೋಡಿದ್ದ ಹೋಗುವಂಥ ಶಬ್ದ ಬರೋದು. ಅಷ್ಟು ಭಕ್ತಿ ಇತ್ತು ಅವ್ರಿಗೆ. ಅವ್ರ ಮಕ್ಕಳು ಅವ್ರ ಮೊಮ್ಮಗ ಈಗ ಮಾಡ್ತಾ ಇರೋದು. ಸುಮಾರು ನಾನು 25 ವರ್ಷದಿಂದ ಮಾಡ್ತಾಯಿದ್ದೀನಿ. ಇವರು ಹೇಳೋ ಕಥೆಗಳನ್ನ ನೋಡ್ತಾ ಇದ್ದಾರೆ, ಮೈ ರೋಮಾಂಚನ ಆಗುತ್ತೆ. ನೀವು ಒಂದ್ಸಲ ಬನ್ನಿ, ದೇವ್ರ ಕೃಪೆಗೆ ಪಾತ್ರ ಆಗಿ. ಥ್ಯಾಂಕ್ ಯು. ಅರ್ಚಕರೇ, ದೇವಸ್ಥಾನದ ಬಗ್ಗೆ ಚೆನ್ನಾಗಿ ಮಾಹಿತಿ ಕೊಟ್ರಿ. ತುಂಬ ಮಾಹಿತಿ ಇದೆ, ಆದರೆ ಸ್ವಲ್ಪ ಮಾಹಿತಿ ಮಾತ್ರ ತಗೊಂಡಿದ್ದೀನಿ ನಾನು. ಚಿಕ್ಕದು ವಿಡಿಯೋ ಮಾಡೋಣ ಅಂತ. ಆ ಚಾನ್ಸ್ ಸಿಕ್ಕಿದ್ರೆ ಇನ್ನೂ ತುಂಬ. ಇಷ್ಟೆಲ್ಲ ಮಾಹಿತಿ ಕೊಟ್ಟಂಥ ಅರ್ಚಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ಫಸ್ಟ್ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.